ಬೃಹತ್ ಶೋಭಾಯಾತ್ರೆಯೊಂದಿಗೆ ಹಿಂದೂ ಸಮ್ಮೇಳನ ಜರುಗಲಿದೆ. ಡಾಕ್ಟರ್ ಬಸವರಾಜ ಸ್ವಾಮಿ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ದಿನಾಂಕ 11-1-2026 ರವಿವಾರದಂದು ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕೋಟಿ ಸವಾಲಿಗೆ ಒಂದೇ ಉತ್ತರ, ಹಿಂದೂ ಭಾವದ ಜಾಗರಣ ಎಂಬ ಸಂದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಈ ಹಿಂದೂ ಸಮ್ಮೇಳನ ಶೋಭಾಯಾತ್ರೆ ಮಧ್ಯಾಹ್ನ 1 ಗಂಟೆಗೆ ಬಸವ ಕಲ್ಯಾಣದ ಕೋಟೆಯಿಂದ ಪ್ರಾರಂಭವಾಗಿ ಮಹಾತ್ಮ ಗಾಂಧಿ ಚೌಕ, ಶ್ರೀ ಬಸವೇಶ್ವರ ಚೌಕ, ಅಂಬೇಡ್ಕರ್ ಚೌಕ ಮಾರ್ಗವಾಗಿ ಸಾಗಿ ಅಕ್ಕಮಹಾದೇವಿ ಕಾಲೇಜು ಆವರಣದಲ್ಲಿ ಸಾಯಂಕಾಲ 4 ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು, ಹಿರೇಮಠ್, ಮೇಹಕರ್, ತಡೋಳ, ಶ್ರೀ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರು, ತ್ರಿಪುರಾಂತ ಬಸವ ಕಲ್ಯಾಣ ಹಾಗೂ ಶ್ರೀಕೃಷ್ಣ ಜೋಶಿ ಸಾಮಾಜಿಕ ಕಾರ್ಯಕರ್ತರು ಕಲಬುರ್ಗಿ ಇವರಿಂದ ದಿಕ್ಸೂಚಿ ಭಾಷಣ ಆಗಲಿದೆ ಎಂದು ನಿನ್ನೆ ಸಂಜೆ ಈ ಕಾರ್ಯಕ್ರಮದ ಭಿತ್ತಿ ಚಿತ್ರ ಮತ್ತು ಪ್ರಚಾರದ ವಾಹನಕ್ಕೆ ಚಾಲನೆ ನೀಡಲಾಯಿತೆಂದು ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಬಸವರಾಜ ಸ್ವಾಮಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಧನರಾಜ್ ಚಂದನಕೇರೆ, ಕಾರ್ಯದರ್ಶಿಗಳಾದ ಶಿವಾನಂದ್ ಶೀಲವಂತ್, ಖಜಾಂಚಿಯಾದ ಬಾಲಾಜಿ ಕಂಡಾಳೆ, ಆರ್ಯ ಸಮಾಜದ ನಾರಾಯಣ ಬುನ್ನ, ಪ್ರಮುಖರಾದ ಪ್ರಕಾಶ್ ನೀರಾಳೆ, ಕೃಷ್ಣ ಗೋಣೆ, ಶಿವಕುಮಾರ್ ಆಗ್ರೆ, ನೀಲೇಶ್ ಕೂಬಾ, ವಿಶಾಲ ಮೀನಕೇರ, ಶ್ರೀಕಾಂತ್ ಬಡದಾಳೆ, ಲಕ್ಷ್ಮೀಪುತ್ರ ನಿಂಬಾಳ್ಕರ್, ರವಿ ನಾವದ್ಕೇರ್, ಸಚಿನ್ ಗರುಡ್ಕರ್, ವಿನೋದ್ ಬಡಗೇಕರ್, ಸಂಜು ದುರ್ಗೆ, ನಾಗೇಶ್ ರಾಮಣ್ಣನವರ್, ಶಾಂತಕುಮಾರ್ ಸ್ವಾಮಿ, ಅವಿನಾಶ್ ಮಾಮ, ಗುರು ಪವಾಡೆ ಇನ್ನಿತರರು ಭಾಗಿಯಾಗಿದ್ದರು. ವರದಿ ಶ್ರೀನಿವಾಸ್ ಬಿರಾದಾರ್. ಲೇಸನೆ ಬಯಸು ಎಂಬ ಶರಣರ ವಾಣಿಯಂತೆ ವಸುಧೈವ ಕುಟುಂಬಕಂ, ಇಡೀ ವಿಶ್ವವೇ ನನ್ನ ಪರಿವಾರ ಎನ್ನುವ ಸತ್ಯ ಸಂಕಲ್ಪದೊಂದಿಗೆ ಐತಿಹಾಸಿಕ ವಿಶ್ವಪ್ರಸಿದ್ಧ ಬಸವ ಕಲ್ಯಾಣ ನಗರದಲ್ಲಿ ದಿನಾಂಕ 11-1-2026 ಹಿಂದೂ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿಗೊಳಿಸಿದ್ದೇವೆ. ಮಧ್ಯಾಹ್ನ 1 ಗಂಟೆಗೆ ಬಸವ ಕಲ್ಯಾಣದ ಐತಿಹಾಸಿಕ ಕೋಟೆಯಿಂದ ಭಾರತ ಮಾತೆಯ ಭವ್ಯ ಶೋಭಾಯಾತ್ರೆ ಸಕಲ ಕುಂಭ ಕಳಸ ವಾದ್ಯ ವೈದ್ಯಗಳೊಂದಿಗೆ ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸ್ತಾ ಇದೆ. ಭಜನಾ ತಂಡಗಳು, ನಾಡಿನ ಕಲಾ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದೆ. ಸಾಂಸ್ಕೃತಿಕ ಪ್ರತಿಬಿಂಬವನ್ನು ಬಿಂಬಿಸ್ತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. 1 ಗಂಟೆಯಲ್ಲಿ ಆರಂಭವಾದಂತಹ ಈ ಮೆರವಣಿಗೆ ಕೋಟೆಯಿಂದ ಆರಂಭಗೊಂಡು ಮಹಾತ್ಮ ಗಾಂಧಿ ವೃತ್ತ ಹಾಗೂ ಬಸವೇಶ್ವರ ವೃತ್ತದಿಂದ ಅಕ್ಕಮಹಾದೇವಿ ಮಹಿಳಾ ಮಹಾವಿದ್ಯಾಲಯದ ಆವರಣ 4 ಗಂಟೆಗೆ ತಲುಪಿ 4 ಗಂಟೆಗೆ ವೇದಿಕೆಯಲ್ಲಿ ಒಂದು ಧರ್ಮ ಸಮ್ಮೇಳನ ನಡೀತಾ ಇದೆ. ಅದಕ್ಕಾಗಿ ಸಮಸ್ತ ಹಿಂದೂ ಬಾಂಧವರು ಲಕ್ಷ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಅತಿ ವೈಭವದಿಂದ ಆಚರಿಸಿ ಭಾರತ ಮಾತೆಯ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕೆಂದು ನಾನು ಸಮಸ್ತ ಹಿಂದೂ ಬಾಂಧವರಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಈ ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ನೆರವೇರಬೇಕು. ಇಡೀ ವಿಶ್ವಕ್ಕೆ ಒಂದು ಮಾದರಿಯ ಸಂದೇಶವನ್ನು ಕೊಡಬೇಕು. ಇಡೀ ವಿಶ್ವವೇ ನಮ್ಮ ಬಂಧು ಎನ್ನುವ ಸಮತೆಯನ್ನು ಸಾರಬೇಕು ಅಂತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡು ವರ್ಗರಹಿತ, ವರ್ಣರಹಿತ, ಸಮಾಜರಹಿತ ನಿರ್ಮಾಣದ ಒಂದು ಸಂಕಲ್ಪ ಬಸವಣ್ಣನದೇನಾಗಿತ್ತು, ಬಸವಾದಿ ಶರಣರ ಸಂಕಲ್ಪವೇನಾಗಿತ್ತು. ಇಲ್ಲಿ ಜಾತಿ, ಮತ, ಪಂಥ ಭೇದಗಳನ್ನು ಮರೆತು ಪ್ರತಿಯೊಬ್ಬ ಭಾರತೀಯನು ನಾನು ಹಿಂದೂ ಎನ್ನುವ ಭಾವನೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಹಿಂದೂ ರಾಷ್ಟ್ರದ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಇಡೀ ಭಾರತ ಮಾತೆಯ ಎಲ್ಲ ಸುಪುತ್ರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಸವ ಕಲ್ಯಾಣದ ಸಮಸ್ತ ನಾಗರಿಕರು, ಮಾತೆಯರು, ತಾಯಿಯರು, ಸಹೋದರಿಯರು, ವ್ಯಾಪಾರಿಗಳು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮ ನನ್ನ ಸ್ವಂತ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಭಾಗವಹಿಸಿ ಇದು ನನ್ನ ಮನೆ ಕಾರ್ಯಕ್ರಮ, ನನ್ನ ವೈಯಕ್ತಿಕ ಕಾರ್ಯಕ್ರಮ ಅನ್ನತಕ್ಕಂಥ ಒಂದು ಭಾವನೆಯಲ್ಲಿ ತಾವೆಲ್ಲರೂ ಕೂಡ ಬಂದು
ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿ ಅತ್ಯಂತ ವೈಭವಶಾಲಿಯಾಗಿ ಮಾಡಿ ಯಶಸ್ವಿಯಾಗಿ ಮಾಡಲು ತಾವೆಲ್ಲರೂ ಕೂಡ ಸಹಕರಿಸಬೇಕು. ಈ ಕಾರ್ಯಕ್ರಮದಲ್ಲಿ ತಾವೂ ಬನ್ನಿ, ತಮ್ಮವರನ್ನು ಕರೆತನ್ನಿ, ಸರ್ವರಿಗೂ ಬನ್ನಿ, ಸಮಭಾವವನ್ನು ತನ್ನಿ ಅಂತಕ್ಕಂಥ ಸದುದ್ದೇಶ ಹೊಂದಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಬಸವ ಕಲ್ಯಾಣ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಆಮೇಲೆ ವಿಶೇಷವಾಗಿ ಸಹೋದರಿಯರು, ಮಾತೆಯರು ಈ ಕಾರ್ಯಕ್ರಮದಲ್ಲಿ ಕುಂಭ ಕಳಸದೊಂದಿಗೆ ಒಂದು ಈ ಶೋಭಾಯಾತ್ರೆಗೆ ಭಾರತೀಯ ಸನಾತನ ಪರಂಪರೆಯಂತೆ ಕುಂಭ ಕಳಸದ ಮೆರವಣಿಗೆಯಿಂದ ತಾವೆಲ್ಲರೂ ಪಾಲ್ಗೊಂಡು ಆ ಭಾರತ ಮಾತೆಯ ಪಾದ ಪೂಜೆ ಮಾಡೋಣ. ಅದಕ್ಕಾಗಿ ತಾವೆಲ್ಲರೂ ಪವಿತ್ರ ಗಂಗೆಯನ್ನು ತಮ್ಮ ಕುಂಭ ಕಲಶದಲ್ಲಿ ತರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಹ್ವಾನಿಸ್ತೇನೆ. ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಜೈ ಶ್ರೀರಾಮ್. ಜೈ ಶ್ರೀರಾಮ್. बोलो भारत माता की जय, बोलो भारत माता की जय, वंदे मातरम, वंदे मातरम. ಹಿಂದೂ ಸಮ್ಮೇಳನಕ್ಕೆ ಹಿಂದೂ ಸಮ್ಮೇಳನಕ್ಕೆ ಈ ಹಿಂದೂ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮಿ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಹಿರೇಮಠ್ ಮೆಹಕರ್ ತಡೋಳ ಅವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಗವಿಮಠ ತ್ರಿಪುರಾಂತ ಬಸವ ಕಲ್ಯಾಣ್ ಇವರು ಕೂಡ ತಮ್ಮ ಪಾವನ ಸನ್ನಿಧಾನವನ್ನು ದಯಪಾಲಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಜೋಶಿಯವರು ದಿಕ್ಸೂಚಣಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲ ನಾಡಿನ ಹಿಂದೂ ಸಮಸ್ತ ಬಾಂಧವರು ತಾವು ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಅಕ್ಕಮಹಾದೇವಿ ಮಹಿಳಾ ಆವರಣದಲ್ಲಿ ಈ ವೇದಿಕೆ ಕಾರ್ಯಕ್ರಮ ಜರುಗುವುದು. ಅದಕ್ಕಾಗಿ ತಾವೆಲ್ಲರೂ ಕೂಡ ಐತಿಹಾಸಿಕ ಕೋಟೆಗೆ ಮಧ್ಯಾಹ್ನ 1 ಗಂಟೆಗೆ ತಾವೆಲ್ಲರೂ ಬಂದು ಆ ಭವ್ಯವಾದಂಥ ಶೋಭಾಯಾತ್ರೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಆ ಮೆರವಣಿಗೆಯು ಕೂಡ ಅತ್ಯಂತ ವೈಭವಪೂರ್ಣವಾಗಿ ನೆರವೇರಿಸಬೇಕು, ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಇದು ಇದು ಧ್ಯೇಯೋದ್ದೇಶಗಳು ಬೇರೆ. ಧ್ಯೇಯ ವಾಕ್ಯ ಅಂತಂದ್ರೆ ಏನು? ಈ ಹಿಂದೂ ಧರ್ಮದ ಧ್ಯೇಯ ಅಂತಂದ್ರೂ ಹಿಂದೂ ಅನ್ನತಕ್ಕಂಥದ್ದು ಯಾವುದೇ ಜಾತಿ ಮತ ಪಂಥ ಅಲ್ಲ, ಇದು ನಮ್ಮ ಜೀವನದ ಶೈಲಿ. ರಥ ಅಂತಂದ್ರೆ ಏನು ಅಂತಂದ್ರೆ ಜ್ಞಾನ, ರಥ ಅಂತಂದ್ರೇನು ರಮಿಸು. ಭಾರತೀಯರು ಏನು ಮಾಡಿದ್ರೆ ಜ್ಞಾನವನ್ನು ಆಸ್ವಾದಿಸುತ್ತಾರೆ, ಆನಂದಿಸುತ್ತಾರೆ, ರಮಿಸುತ್ತಾರೆ. ಅದಕ್ಕಾಗಿ ಇದಕ್ಕೆ ಭಾರತ ಅಂತ ಕರೀತಾರೆ. ಅದಕ್ಕೆ ನಮ್ಮ ಉದ್ದೇಶ ಅಂತಂದ್ರೆ ಇಡೀ ವಿಶ್ವದ ಅನುಕೂಲವೇನಂತಂದ್ರೆ ವಸುದೈವ ಕುಟುಂಬಕ್ಕೆ ನಾವೆಲ್ಲರೂ ಬಂದು ಅಂತಕ್ಕಂಥ ಭಾವನೆ ಸೇರ್ತವೆ. ಇದೇ ನಮ್ಮ ಧ್ಯೇಯ ಉದ್ದೇಶ. ಅಂತಂದರೆ ನಾನೊಬ್ಬ ಹಿಂದೂ ಅಂತಕ್ಕಂಥ ಭಾವನೆ ಜಾಗರಣೆಯಾಗಿದೆ. ಅದಕ್ಕೆ ನಮ್ಮ ಎಕ್ಸ್ಪೆಕ್ಟೇಷನ್ 25,000 ಇದ್ದರೂ ಕೂಡ ಅದಕ್ಕಿಂತ ಹೆಚ್ಚಿಗೆ ಬರಬಹುದು ಅಂತಕ್ಕಂಥ ಆಶಾಭಾವನೆ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ನಾವು ತಯಾರಿ ಮಾಡ್ತಾಯಿದ್ದೇವೆ. ಆಮೇಲೆ ಪ್ರಸಾದ ವ್ಯವಸ್ಥೆಯೂ ಕೂಡ ನಾವು ಇದರಲ್ಲಿ ಮಾಡಿದ್ದೀವಿ. ಆಮೇಲೆ ಕಾರ್ಯಕ್ರಮ ಮುಕ್ತ ನಂತರ ಪ್ರಸಾದ ವ್ಯವಸ್ಥೆಯೂ ಕೂಡ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಏನಿದೆ ಅಂತಂದ್ರೆ ಸಮನ್ವಯ ಭಾವನೆ ಅದು ಬಹಳಷ್ಟು ಮುಖ್ಯ ಅದ ನಮ್ಮಲ್ಲಿ. ಅದಕ್ಕೆ ಇಲ್ಲೆಲ್ಲರೂ ಕೂಡ ಏನು ಮಾಡ್ತಾರೆ, ಕಾರ್ಯಕರ್ತರು ಅತ್ಯಂತ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಪಾಲ್ಗೊಳ್ತಾರೆ. ಇದು ಒಂದು ಕಾರ್ಯಕ್ರಮ ಯಾವುದೇ ಪಕ್ಷ ಹಾಗೂ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ಕಾರ್ಯಕ್ರಮ ಏನಂದ್ರೆ ಕೇವಲ ಹಿಂದೂ ರಾಷ್ಟ್ರದ ಹಿಂದೂ ಭಾವನೆ ಜಾಗರಣ. ನಮ್ಮ ಉದ್ದೇಶ ಏನಿದೆ ಅಂತಂದರೆ ಈ ದೇಶದಲ್ಲಿ ಏನಾಗ್ತದೆ ಅಂದರೆ ಪರಿವರ್ತನೆಯ ಗಾಳಿ ಆಗಬೇಕು. ಯಾವ ರೀತಿ ಪರಿವರ್ತನೆ ಆಗಬೇಕು? ಪಂಚ ಪರಿವರ್ತನೆಗಳನ್ನು ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ಏನಿದೆ ಅಂದರೆ ಮೊಟ್ಟ ಮೊದಲನೇದಾಗಿ ಸಾಮರಸ್ಯ. ನಾವೆಲ್ಲರೂ ಕೂಡ ನಾವೆಲ್ಲರೂ ಬಂದು ಅಂತಕ್ಕಂಥ ಭಾವನೆ ಬರಬೇಕು. ದ್ವೇಷ, ಅಸೂಯೆ ಈ ಭಾವನೆಗಳು ಯಾವರಲ್ಲಿಯೂ ಬರಬಾರ್ದು. ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರು ಅನ್ನಕ್ಕಂಥ ಸಾಮರಸ್ಯ ಬರಬೇಕು. ಆ ಮೊದಲನೇ ಉದ್ದೇಶ. ಎರಡನೇದಾಗಿ ಕುಟುಂಬ ಪ್ರಬೋಧನೆ ಅಂದ್ರೇನು? ಇವತ್ತು ಏನಾಗಿದೆ ಅಂತಂದರೆ ಮನುಷ್ಯನಲ್ಲಿ ಏನಾಗಿದೆ ಅಂದರೆ ಸಾಂಸ್ಕೃತಿಕ ನಾವು ಏನು ಒತ್ತಡ ಇದಾಗಿದೆ ಅಂತ ಹೇಳ್ಕೊಳ್ತಿರಲ್ಲ,
ಇವತ್ತೇನಾಗಿದೆ ಅಂತಂದರೆ ಒತ್ತಡದ ನಿರ್ಮಾಣದಲ್ಲಿ ಆದ ಅಟ್ಯಾಚ್ಮೆಂಟ್, ಯಾವಾಗ ಮನೆಗೆ ಅಟ್ಯಾಚ್ ಬಾತ್ರೂಮ್ಗಳು ಬಂದು ಅವಾಗ ಇಡೀ ಕುಟುಂಬದ ಅಟ್ಯಾಚ್ಮೆಂಟೇ ಕಳ್ಕೊಂಡು ಹೋಗಿದೆ. ಆ ಕುಟುಂಬದವರೆಲ್ಲರೂ ಕೂಡ ಯಾವಾಗ ಒಂದಾಗಬೇಕು? ತಂದೆ ತಾಯಿ ಇವತ್ತು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾಯಿವೆ. ತಾಯಿ ತಂದೆಯವ್ರಿಗೆ ಮಕ್ಕಳಿಗೆ ಗೌರವ ಕೊಡೋದು ಕಲಿತಾ ಇಲ್ಲ. ನಮ್ಮ ಜೀವನ ಶೈಲಿ ಹೇಗಿತ್ತು, ನಾವು ಯಾವ ರೀತಿ ಬದುಕಬೇಕು, ನಮ್ಮ ದಿನಚರ್ಯ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿಲ್ಲ. ನಾವಿವತ್ತು ಯಾವ ಸಂಸ್ಕೃತಿ ಕಲೆ ಹೋಗಿದ್ದೀವಿ? ಅಪ್ಪ ಅಮ್ಮ ಅಜ್ಜ ಮುತ್ತಜ್ಜ ಇವೆಲ್ಲವೂ ಕೂಡ ಯಾರೂ ನಿಂತಲ್ಲ. ಮಮ್ಮಿ ಡ್ಯಾಡಿ ಸಂಸ್ಕೃತಿ ನಮ್ಗೆ ಗೊತ್ತದ. ಎಲ್ಲರಿಗೂ ಅಂಟಿ, ಎಲ್ಲರಿಗೂ ಇದನ್ನೇ ಅಂಟಿ, ಎಲ್ಲರ ಅಂಕಲೇ. ಅಪ್ಪ ಯಾರು, ಚಿಕ್ಕಪ್ಪ ಯಾರು, ದೊಡ್ಡಪ್ಪ ಯಾರು, ಸೋದರ ಮಾವ ಯಾರು, ಇದು ಯಾರಿಗೂ ಗೊತ್ತೇ ಇಲ್ಲ. ಪರಿಕಲ್ಪನೆ ನಶಿಸಿ ಹೋಗ್ಯದ ಈ ಜನರಿನ ಮುಂದಿನ ಪೀಳಿಗೆಗೆ. ಅದನ್ನು ಕೂಡ ಏನಾಗಿದೆ ಅಂತಂದ್ರೆ ಆ ಕುಟುಂಬ ಸಾಮರಸ್ಯದ ಜೊತೆಗೆ ಏನು ಮಾಡಬೇಕಂದ್ರೆ ಆ ಕುಟುಂಬ ಪ್ರಬಂಧನೆ, ನಮ್ಮ ಸಂಸ್ಕೃತಿ ಹೇಗಿತ್ತು, ಅವಿಭಕ್ತ ಕುಟುಂಬದ ಪದ್ಧತಿ ಏನಿತ್ತು ಅದನ್ನು ಕೂಡ ಅರಿವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಆಮೇಲೆ ಮುಖ್ಯವಾಗಿ ಪರಿಸರ ಸಂರಕ್ಷಣೆ. ಪರಿಸರ ಸಂರಕ್ಷಣೆ ಇವತ್ತೇನಾಗಿದೆ ಅಂತಂದರೆ ವಾಯುಮಾಲಿನ್ಯ ನೋಡಿದಿರಿ ನೀವು. ಪ್ರತಿಯೊಬ್ಬ ನಾಗರಿಕನು ಇವತ್ತು ನೀವು ಬರ್ತ್ಡೇ ಮಾಡಿರಿ ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿರಿ, ನಾವೇನು ಮಾಡ್ತೀವಿ, ಕೇಕ್ ಕಟ್ ಮಾಡ್ತಕ್ಕಂಥ ಸಂಸ್ಕೃತಿ ಬೆಳೆಸ್ಕೊಂಡು ಬಿಟ್ಟಿದ್ದೀವಿ. ಅದನ್ನು ಬಿಟ್ಟು ಏನು ಮಾಡಿರಿ ಅಂತಂದರೆ ನಿಮ್ಮ ಹುಟ್ಟುಹಬ್ಬನೇ ಇರಲಿ ಅಥವಾ ನಿಮ್ಮ ಮದುವೆ ವಿವಾಹ ವಾರ್ಷಿಕೋತ್ಸವನೇ ಇರಲಿ ಅಥವಾ ಯಾವುದೇ ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮದಲ್ಲಿ ಏನು ಮಾಡಿರಿ, ನಾವು ಅದರ ಸವಿನೆನಪಿಗಾಗಿ ಒಂದು ಸಸಿ ನೆಡೋಣ. ಆ ಸಸಿ ಬೃಹತ್ ಹೆಮ್ಮರವಾಗಿ ಬೆಳೆದು ಅದು ನಮಗೊಂದು ಏನು ಮಾಡಲಿ ಅಂದರೆ ಫಲ ಕೊಡಬೇಕು. ಕೇವಲ ಇವತ್ತು ಏನಾಗಿದೆ ಅಂದರೆ ಒಂದು ಆಕ್ಸಿಜನ್ ಬೆಲೆ ನಿಮ್ಗೆ ಗೊತ್ತಾಗಿದೆ. ಕೋವಿಡ್ ಕಾಲದಾಗ ಒಂದೊಂದು ದಿನಕ್ಕೆ 1 ಲಕ್ಷ ರೂಪಾಯಿ ಮಾಡಿದಾರೆ ಒಂದು ಸಿಲಿಂಡರ್ ಬೆಲೆ. ಇನ್ನೂ ಸ್ವಲ್ಪ ದಿವಸ ಇದೇ ಪರಿಸ್ಥಿತಿ ಮುಂದುವರಿತು ಅಂದರೆ ಇವತ್ತು ನೀವು ನೋಡಿದಿರಿ ಗ್ಲೋಬಲ್ ವಾರ್ಮಿಂಗ್ನಿಂದ ಕ್ಲೈಮೇಟ್ ಯಾವ ರೀತಿ ಚೇಂಜ್ ಆಗಿದೆ. ಚಳಿಗಾಲದಾಗ ಈ ಥರ ಚಳಿ ಎಂದೂ ನೋಡಿಲ್ಲ ನೀವು. ಉತ್ತರ ಭಾರತದಲ್ಲಿ ಚಳಿಗೆ ನೋಡಿದ್ರೆ ನೀವು ಗೊತ್ತಾಗಬೇಕು, ಮುಂಜಾನೆ 10 ಬಡಿತಾನೆ ಯಾರೂ ಹೊರಗೆ ಬರಬಾರ್ದು ಅಂತಕ್ಕಂಥ ಭಾವನೆ ಅದ ಇವಾಗ. ಇದೇ ರೀತಿ ಮುಂದುವರಿತಂದ್ರೆ ನಮ್ಮ ವಿನಾಶಕ್ಕೆ ನಾವೇ ಕಾರಣೀಭೂತರಾಗ್ತೀವಿ. ಅದಕ್ಕೆ ಪರಿಸರ ಸಂರಕ್ಷಣೆ, ನೀರು ಗಾಳಿ ಬೆಳಕು ಇದ್ರ ಯಾವ ರೀತಿ ಹಿತವಾಗಿ ಮಿತವಾಗಿ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕಾಗಿದೆ. ಅದರ ಬಗ್ಗೆನೂ ಚಿಂತನೆ ನಡೀತಾ ಇದೆ. ಆಮೇಲೆ ಪ್ರಮುಖವಾಗಿ ಸ್ವದೇಶಿ ಜೀವನ ಶೈಲಿ. ಇವತ್ತು ಭಾರತದಲ್ಲಿ ಏನಾಗಿದೆ ಅಂತಂದರೆ ಗೋ ಆಧಾರಿತ ಕೃಷಿ ನಾಶವಾಗಿದೆ. ನೀವು ಗೊತ್ತಿಲ್ಲ, ಒಂದು ಗೋವು ಜೀವಿತವಾಗಿತ್ತಂದ್ರೆ ಅದು ತನ್ನ ಜೀವನದ ಮಾನದಲ್ಲಿ ಏನು ಮಾಡ್ತದೆ, ಕಮ್ಸೆ ಕಮ್ 4 ಕರುಗಳಿಗೆ ಕೊಡ್ತದೆ. ಬರೀ ಒಂದು ನಾನು ಹೇಳ್ತಾ ಇದ್ದೀನಿ ಹೇಳ್ತಕ್ಕಂಥದ್ದೇನು, ಒಂದು ಗೋವು ಕಮ್ಸೆ ಕಮ್ 4 ಕರುಗಳಿಗೆ ಜನ್ಮ ಕೊಡ್ತದೆ. ನೀವು ಬರೀ ಅದ್ರದ್ದು ಅಷ್ಟೇ ವಿಚಾರ ಮಾಡಿಬಿಡ್ರಿ, ಹಾಲು ಗಿಣ್ಣ ತುಪ್ಪ ಇದರದ್ದು ಒಂದು ಸಪ್ರೇಟ್ ತೊಗೊಂಡ್ಬಿಡ್ರಿ. ಆಮೇಲೆ ಅದರಲ್ಲಿ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಏನಿದೆ, ಈ ಗೋಮೂತ್ರ ವಿಶೇಷವಾದಂಥ ಔಷಧೀಯ ಗುಣಗಳನ್ನು ಹೊಂದಿದೆ. ನಾವು ಇದಕ್ಕೆ ನಾವು ಗೋಮೂತ್ರವನ್ನು ಯೂಸ್ ಮಾಡ್ತೀವಿ. ಆಮೇಲೆ ಗೋಮಯ ಸಾರಣೆ ಮಾಡೋದ್ರಿಂದ ಕ್ರಿಮಿನಾಶಕವಾಗಿ ಕೆಲಸ ಮಾಡ್ತದೆ. ಗೋಮೂತ್ರೇ ವಸತಿ ಧನ್ವಂತ್ರಿ, ಗೋಮಯೇ ವಸತಿ ಲಕ್ಷ್ಮಿ ಅಂಥೇಳಿ ನಮ್ದು ಆಯುರ್ವೇದದಲ್ಲಿ ಹೇಳ್ತಾನೆ. ಇವತ್ತು ಆ ಪ್ರಾಡಕ್ಟ್ ಏನು ಮಾಡಿದ್ರೆ ನೀವು ಬರೀ ಫರ್ಟಿಲೈಸರ್ದಾಗ ಯೂಸ್ ಮಾಡ್ಕೋಬೋದು, ಬೇರೆ ಯಾವುದಕ್ಕೂ ಯೂಸ್ ಮಾಡ್ಕೋಬೇಡ್ರಿ. ಆಮೇಲೆ ಗೋ ಆಧಾರಿತ ಪಂಚಗವ್ಯ ಚಿಕಿತ್ಸೆ ಇದೆ ನಮ್ಮದು. ಆ ಪಂಚಗವ್ಯ ಇವತ್ತು ಕ್ಯಾನ್ಸರ್ಗೂ ಕೂಡ ಚಿಕಿತ್ಸೆ ಮಾಡ್ತಕ್ಕಂಥದ್ದಿದೆ. ನಾವು ಹೆಂಗಾಗಬೇಕಂದ್ರೆ ಸ್ವದೇಶಿ ಅಂದರೆ ಬರೀ ಇದು ಅಷ್ಟೇ ಅಲ್ಲ, ನಾವು ಸ್ವತಃ ನಮ್ಮ ಗುಡಿ ಕೈಗಾರಿಕೆಗಳಿದಾವ, ಕಂಬಾರ ಕುಂಬಾರ ನೇಕಾರ ಇವರೆಲ್ಲರೂ ಕೂಡ ಇವತ್ತೇನಾಗಿದೆ ಅಂತಂದರೆ ಆ ಕರಕುಶಲ ಕಲೆಗಳು ಕೂಡ ಏನಾಗುತ್ತೆ ಕಣ್ಮರೆ ಆಗ್ತಾ ಇದ್ದೇವೆ. ಆ ಕರಕುಶಲ ಗುಡಿ ಕೈಗಾರಿಕೆಗಳು ಕೂಡ ನಮ್ಮನ್ನಲ್ಲಿ ನಾವು ಬೆಳೆಸಬೇಕು. ಯಾವಾಗ ಒಬ್ಬನ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಕೇವಲ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲೋ ನೀವು ಅಮೆಝಾನ್ದಾಗ ತೊಗೊಂಡ ನೀವು ಫ್ಲಿಪ್ಕಾರ್ಟ್ದಾಗ ತೊಗೊಂಡ ಅಂದ್ರೆ ಆಗಲ್ಲ. ನಮ್ಮವರು ಕೂಡ ಬದುಕಬೇಕು, ಅದಕ್ಕೂ ಕೂಡ ಒಂದು ಬೆಲೆ ಸಿಗಬೇಕು, ಅದಕ್ಕೂ ಕೂಡ ಒಂದು ನಮ್ಮ ಕಲೆಗೆ ಬೆಲೆ ಸಿಗಬೇಕು, ನಮ್ಮ ಶ್ರಮಕ್ಕೆ ಬೆಲೆ ಸಿಗಬೇಕು. ಅಂದಾಗ ಮಾತ್ರ ಏನಾಗ್ತದೆ, ಈ ದೇಶದ ಏನದ ಅಂತಂದ್ರೆ ಆರ್ಥಿಕ ಉನ್ನತೀಕರಣ ಆಗ್ತದೆ. ಆ ನಿಟ್ಟಿನಲ್ಲಿಯೂ ಕೂಡ ನಾವು ಸಣ್ಣ ಕೈಗಾರಿಕೆಗಳಾಗಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನು ಮಾಡಬೇಕು ಅಂತಂದ್ರೆ, ಒಬ್ಬ ಟೇಲರ್ ಅದನಂದ್ರೆ ನಾವು ಬಟ್ಟೆ ಹೊಲಿಬೇಕು. ಬರೀ ನಾವು ರೆಡಿಮೇಡ್ ಉಟ್ಕೊಂಡು ಅಂತ ನಮ್ಮ ಊರಾಗಿನ ಟೇಲರ್ಗೆ ಯಾರೂ ಬೆಲೆ ಕೊಡಲ್ಲ. ಕಂಬಾರ ಪೈಲೆ ಎಲ್ಲ ಗಾಡಿ ಮಾಡ್ತಿದ್ದ, ಚಕ್ಕಡಿ ಮಾಡ್ತಿದ್ದ, ಎಲ್ಲ ಮಾಡ್ತಿದ್ದ, ಬಡಿಗಾವೆಲ್ಲ ಕೆಲಸ ಮಾಡ್ತಿದ್ದ. ಅವೆಲ್ಲವೂ ಕೂಡ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟೆ ಅಂದ್ರೆ ನಶಿಸಿ ಹೋಗ್ತಾವ. ಆದರೆ ಇದು ಏನದಂದ್ರೆ ಭಾರತಕ್ಕೆ ಅಪಾಯಕಾರಿ. ಇನ್ನೊಂದು ಆಹಾರ ಪದ್ಧತಿಯಲ್ಲಿ ಇವತ್ತೇನು ಮಾಡಿದೆ, ಬರೀ ಫರ್ಟಿಲೈಸರ್ಸ್ಗಳು ಯೂಸ್ ಮಾಡ್ತಾ ಇದ್ದೀವಿ. ಆ ಕೆಮಿಕಲ್ ಫರ್ಟಿಲೈಸರ್ಸ್ಗಳು ಯೂಸ್ ಮಾಡೋದ್ರಿಂದ ಇವತ್ತು ಮನುಷ್ಯನ ಶರೀರದಲ್ಲಿ ಕೂಡ ಏನಾಗ್ತದೆ, ಯೂರಿಯಾ ಅನ್ನತಕ್ಕಂಥ ಪ್ರಮಾಣ ಹೆಚ್ಚಿಗೆ ಆಗ್ತಾ ಇದೆ. ಅದರಲ್ಲಿ ಕಿಡ್ನಿ ಫೇಲ್ಯೂರು, ಲಿವರ್ ಫೇಲ್ಯೂರು ಇಂಥ ಎಲ್ಲ ರೋಗಗಳು ಬರ್ತವೆ. ಅದಕ್ಕೆ ದೇಸಿ ಪದ್ಧತಿಯನ್ನು, ನಮ್ಮ ಆಹಾರ ಪದ್ಧತಿ ಅಂದ್ರೇನು, ಆಕಳ ಹಾಲನ್ನೇ ಯಾವ ರೀತಿ ಕುಡಿಬೇಕು, ಆಕಳ ತುಪ್ಪನೇ ಯಾಕೆ ಬಳಸಬೇಕು, ಅದರಿಂದ ಎಷ್ಟದ ಅಂತಂದ್ರೆ ಬೆನಿಫಿಟ್ಸ್ಗಳು ಭಾಳ ಜನರಿಗೆ ಗೊತ್ತಿಲ್ಲ. ಅವೆಲ್ಲವನ್ನು ಕೂಡ ಮತ್ತೆ ನಾವು ಇವತ್ತು ತಿಳಿಸ್ಬೇಕಾಗಿದೆ. ಈಗ ಪ್ರತಿಯೊಂದು ಊರಾಗ ಏನಾಗಿದೆ ಅಂದರೆ ಪಾಕೆಟ್ ಹಾಲೇ ಮಾರ್ಲತ್ತಾವೆ, ನಾವು ಆಕಳ ಹಾಲುಗಳು ಯಾರು ಮಾರ್ತಾ ಇಲ್ಲ. ಆ ಟ್ರೆಂಡ್ ಕಡಿಮೆ ಆಗಬೇಕು, ಅದರೂ ಕೂಡ ಒಂದು. ಆಮೇಲೆ ನಾಗರಿಕ ಶಿಷ್ಟಾಚಾರ. ನಾಗರಿಕ ಶಿಷ್ಟಾಚಾರ ಅಂದ್ರೇನು, ನಾವೆಲ್ಲರೂ ಕೂಡ ಹೆಂಗೆ ಬದುಕಬೇಕು. ಈಗ ನಾವೇನು ಮಾಡ್ತೀವಿ, ಕೆಲವೊಂದು ನಿಯಮಗಳು ಮಾಡ್ತೀವಿ. ಪ್ಲಾಸ್ಟಿಕ್ ಮುಕ್ತ ನಿಯಮ ಅಂತಲೇ ಹೇಳ್ತೀವಿ. ಪ್ರತಿಯೊಬ್ಬರು ಕೈದಾಗ ಪ್ಲಾಸ್ಟಿಕ್ ಹೇಳ್ಕೊಂಡ್ಬಿಡ್ತೀವಿ. ಹಾಗಾದ್ರೆ ಪ್ಲಾಸ್ಟಿಕ್ ಬಳಕೆ ನಿಷೇಧ ಯಾವಾಗ ಆಗಬೇಕು?
ನಾವು ಎಲ್ಲಿವರೆಗೂ ಅದನ್ನು ಬಿಡಲ್ಲ, ಅದು ಅಲ್ಲಿವರೆಗೆ ಹಾಗೆ ಮುಂದುವರಿತದೆ. ರಸ್ತೆ ಮೇಲೆ ಹೋಗ್ತಿರ್ತೀವಿ, ಬಸ್ಸಿನಾಗ ಕುಂತಿರ್ತೀರಿ, ಗೊತ್ತಿಲ್ಲ ಬಾಯಲ್ಲಿ ಎಲ್ಲೋ ಪಾನ್ ಹಾಕೊಂಡಿರ್ತೀರಿ, ಗುಟ್ಕಾ ಹಾಕೊಂಡಿರ್ತೀರಿ, ಪಚಕ್ನಿಸಿ ಏನು ಮಾಡ್ತೀರಿ, ಪಕ್ಕದಲ್ಲೂ ಉಳಿದ್ಬಿಡ್ತೀರಿ. ಅದು ರಸ್ತೆ ಮೇಲೆ ಬೀಳ್ತದೆ, ಯಾರು ಹೋಗ್ತಾ ಇದ್ದಾರೋ ಅನ್ನೋದು ಗೊತ್ತಿಲ್ಲ. ಯಾವ ಸ್ಥಳಗಳಲ್ಲಿ ಧೂಮಪಾನ ಮಾಡಬಾರ್ದು ಆ ಸ್ಥಳಗಳಲ್ಲಿ ಧೂಮಪಾನ ಮಾಡ್ತೀವಿ. ನಾವು ಗಾಡಿಗಳು ನಡೆಸಬೇಕಾದ್ರೆ ಏನು ನಿಯಮಗಳು, ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಯಮಗಳನ್ನು ಬಿಟ್ಟು ನಾವು 100 ಸ್ಪೀಡಲ್ಲಿ ಎಲ್ಲಿ ಓಡಿಸ್ಬೇಕು ಅನ್ನೋದು ಗೊತ್ತಿಲ್ಲ, ಸಿಟಿದಾಗ ಕ್ರೌಡ್ ಇದ್ದೆಲ್ಲ ಓಡಿಸ್ತೀವಿ. ಅವೆಲ್ಲವೂ ಕೂಡ ನಾವೇನಾದ್ರು ಮಕ್ಕಳಿಗೆ ಜಾಗೃತಿ ಮೂಡಿಸ್ಬೇಕಾಗ್ಯದ. ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಕೂಡ ಏನು ಮಾಡಬೇಕಾಗಿದೆ ಅಂದರೆ ಇವೆಲ್ಲವನ್ನು ಹೇಳಬೇಕಾಗಿದೆ. ಎಲ್ಲಿ ಸೈಲೆನ್ಸ್ ಮೋಡ್ ಝೋನ್ ಅದ, ಸೈಲೆನ್ಸ್ ಝೋನಲ್ಲೇ ಇರಬೇಕು. ಎಲ್ಲಿ ನಾವು ಈ ಧೂಮ್ರಪಾನವನ್ನು ಎಲ್ಲಿ ಮಾಡಬಾರ್ದು ಅಂಥವೆಲ್ಲ ಜಾಗದಲ್ಲಿ ಸ್ಥಳಗಳಲ್ಲಿ, ಶಾಲಾ ಕಾಲೇಜುಗಳ ಹತ್ತಿರ ಆಗಲಿ ಅಂಥವೆಲ್ಲ ಕೂಡ ಇಂಥ ಅವಕಾಶವನ್ನು ಕಲ್ಪಿಸ್ಕೊಡಬಾರ್ದು. ಆಮೇಲೆ ಈ ಡ್ರಗ್ಸ್, ಈ ಮಾದಕ ಸೇವನೆ ಏನಾಗ್ತದೆ ಅಂದರೆ ಇವತ್ತು ವಿದ್ಯಾರ್ಥಿಗಳು ಜಾಸ್ತಿ ಆಗ್ತದೆ. ಆ ಮಾದಕ ದುಶ್ಚಟಗಳಿಂದ ಅದನ್ನು ಕೂಡ ಇವತ್ತು ಯುವ ಜನಾಂಗವನ್ನು ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕೂ ಕೂಡ ಏನಾಗ್ತದೆ, ಅದರ ಬಗ್ಗೆನೂ ಕೂಡ ನಾವು ಚಿಂತನೆ ಮಾಡಬೇಕಾಗಿದೆ. ನಮ್ಮ ಮಕ್ಕಳ ಭವಿಷ್ಯವನ್ನು ಕೂಡ ಏನಾಗಿದೆ ನಿರ್ಮಾಣ ಮಾಡೋಕ್ಕಿದೆ. ಅದಕ್ಕೆ ಭವ್ಯ ಭಾರತದ ಕನಸು ಏನದ ಅಂತಂದ್ರೆ ಸರ್ವತೋಮುಖವಾದಂಥ ಮಕ್ಕಳ ಏಳಿಗೆ, ಅದರ ಕೂಡ ಅವರಿಗೆ ಒಂದು ಸಂಸ್ಕಾರಿತವಾದಂಥ ಶಿಕ್ಷಣ ಕೊಡಬೇಕು ಅನ್ನತಕ್ಕಂಥದ್ದು ಕೂಡ ಚಿಂತನೆ ಮಾಡ್ತಾಯಿವಿ. ಎಲ್ಲ ಕಾರ್ಯಕ್ರಮಗಳ ಉದ್ದೇಶ ಇದೆ ಇಷ್ಟೆಲ್ಲವು. ಕೇವಲ ಯಾವುದೇ ಕೋಮುವಿಗೆ ಭಾವನೆಯನ್ನು ಕೆರಳಿಸುವುದಾಗಲಿ ಅಥವಾ ಅನ್ಯರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದಾಗಲಿ ಯಾವುದೂ ಇಲ್ಲ. ಸ್ವಧರ್ಮದಲ್ಲಿ ನಿಷ್ಠೆ, ಪರಧರ್ಮದಲ್ಲಿ ಸಹಿಷ್ಣುತೆ, ಇದು ಹಿಂದೂ ಧರ್ಮದ ಸಂಸ್ಕೃತಿ. ಅದಕ್ಕೆ ನಾವು ಹೇಳ್ತೀವಿ ವಸುಧೈವ ಕುಟುಂಬಕಂ. ಬೇರೆ ನಾವು ಬರೀ ಕರ್ನಾಟಕದವ್ರು ಅಷ್ಟೇ ಅಲ್ಲ, ಬಸವ ಕಲ್ಯಾಣದವ್ರು ಅಷ್ಟೇ ಅಲ್ಲ, ಇಡೀ ವಿಶ್ವವೇ ನಮ್ಮ ಕುಟುಂಬ ಅಂತಕ್ಕಂಥ ಪರಿಕಲ್ಪನೆ ಇದೆ. ಈ ಪರಿಕಲ್ಪನೆ ಎಲ್ಲಿ ಬಂತು ಅಂದ್ರೆ ಆವಾಗ ಯುದ್ಧಗಳು ನಡೆಯೋದಿಲ್ಲ, ವಿನಾಶಕಾರಿ ಕೃತ್ಯಗಳು ನಡೆಯೋದಿಲ್ಲ, ಟೆರರಿಸಮ್ಗಳು ನಡೆಯುವುದಿಲ್ಲ. ಆ ಭಾವನೆ ಕೂಡ ಇವತ್ತೇನಾಗಿದೆ ಅಂದರೆ ನಾವು ಬೆಳೆಸಬೇಕಾಗಿದೆ, ತಿಳಿಸಬೇಕಾಗಿದೆ. ಇದು ಯಾರು ಮಾಡ್ತಾರೆ ಅಂದರೆ ವೈಭವಶಾಲಿಯಾದಂಥ ಪರಂ ರಾಷ್ಟ್ರಗುರು ಭಾರತ, ವಿಶ್ವಗುರು ಭಾರತ. ಅದೇ ಯೋಗದ ಬಗ್ಗೆ ಏನು ಕೊಟ್ಟಿದೆ ಅಂತಂದ್ರೆ ಸಂದೇಶ, ಎಲ್ಲರನ್ನ ಒಂದುಗೂಡಿಸು ಅಂತ ಹೇಳ್ತಕ್ಕಂಥದ್ದೇ ಯೋಗ. ಅದೇ ನಮ್ಮ ಸಂಸ್ಕೃತಿ. ಅದನ್ನೆಲ್ಲವನ್ನು ಕೂಡ ನಾವು ಈ ಕಾರ್ಯಕ್ರಮದಿಂದ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಮುಟ್ಟಿಸಬೇಕಂತಕ್ಕಂಥದ್ದು ತಮ್ಮ ಮಾಧ್ಯಮ ಮಿತ್ರರ ಪರ, ತಮ್ಮ ಮಾಧ್ಯಮದವರು ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈ ನಮ್ಮ ವಿಚಾರಗಳೇನಿವೆ, ಚಿಂತನೆಗಳೇನಿವೆ ಅವು ಮಾಡಿ ಜನರಿಗೆ ತಲುಪಿಸ್ತಕ್ಕಂಥ ಕಾರ್ಯಗಳು ಆಗಬೇಕು. ಅದಕ್ಕೆ ಆ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಅದಕ್ಕೆ ತಮ್ಮದ ಸಹಕಾರ ಮಾಧ್ಯಮ ಮಿತ್ರದವರು ಎಲ್ಲರೂ ಕೂಡ ಏನು ಮಾಡಿರಿ ಅಂತಂದ್ರೆ ಇವನ್ನು ಆದಷ್ಟು ಮಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಿ. ಯಾಕಂದರೆ ನಿಮ್ಮದೇ ಹೆಲ್ಪ್ ಇರಲಾರ್ದೇ ನಾವು ಏನೂ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಇವೆಲ್ಲವೂ ಕೂಡ ಜನರಿಗೆ ನಮ್ಮ ಉದ್ದೇಶ, ನಮ್ಮ ಭಾವನೆ ಏನಂದರೆ ಗಂಗೆಯಂತೆ ಪವಿತ್ರವಾಗಿದೆ, ತಿಳಿಯಾಗಿದೆ, ನಿಷ್ಕಲ್ಮಶವಾದಂಥ ಒಂದು ಕಾರ್ಯಕ್ರಮ. ಅದಕ್ಕೆ ತಾವೆಲ್ಲರೂ ಕೂಡ ತನು ಮನ ಧನದಿಂದ ಸಹಕಾರ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ. बोलो भारत माता की जय, बोलो भारत माता की जय, वंदे मातरम, वंदे मातरम।